ಹಾಯ್ ಸ್ನೇಹಿತರೆ, ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿಮಗೆ ಗೊತ್ತಿದ್ರೂ ಕೂಡ ಮೊಬೈಲನ್ನು ಜಾಸ್ತಿ ಬಳಸ್ತಾ ಇದ್ದೀರಾ. ನಿಮಗೆ ಗೊತ್ತಿದ್ರೂ ಕೂಡ ಬೆಳಿಗ್ಗೆ ಬೇಗ ಎದ್ದೇಳೋಕೆ ಆಗ್ತಾ ಇಲ್ಲ. ನಿಮಗೆ ಗೊತ್ತಿದ್ರೂ ಕೂಡ ಸಿಗರೇಟ್, ಮದ್ಯಪಾನ, ಸೋಮಾರಿತನ, ಅತಿಯಾದ ತಿನ್ನುವುದು, ಈ ಕೆಟ್ಟ ಅಭ್ಯಾಸಗಳನ್ನು ಬಿಡಲು ಆಗ್ತಾ ಇಲ್ವಾ? ಯಾಕೆ ಗೊತ್ತಾ? ನಿಮ್ಮಲ್ಲಿ ವಿಲ್ ಪವರ್ ಇಲ್ಲ ಅಂತ ಅಲ್ಲ, ನಿಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳುವಂತಹ 7 ಸರಳ ಹಾಗೂ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿದರೆ ನೀವು ಯಾವುದೇ ಕೆಟ್ಟ ಅಭ್ಯಾಸವನ್ನು ನಿಧಾನವಾಗಿ ಅಲ್ಲ, ಶಾಶ್ವತವಾಗಿ ಬಿಡಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯ ವಿಧಾನವೇ ನಿಮ್ಮ ಬದುಕನ್ನು ಬದಲಾಯಿಸುವಂಥದ್ದು. ವೈ ಬ್ಯಾಡ್ ಹ್ಯಾಬಿಟ್ಸ್ ಆರ್ ಮೋರ್ ಪವರ್ಫುಲ್. ನಮ್ಮ ಮೆದುಳು ಯಾವಾಗಲೂ ಕೂಡ ಸುಲಭವಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಒಮ್ಮೆ ನೀವು ಯಾವುದಾದರೂ ಕೆಲಸವನ್ನು ಪದೇ ಪದೇ ಮಾಡಿದರೆ ಅದು ನಿಮ್ಮ ಮೆದುಳಿನಲ್ಲಿ ಒಂದು ಆಟೋಮೆಟಿಕ್ ಪ್ರೋಗ್ರಾಮ್ ಆಗಿಬಿಡುತ್ತೆ. ಉದಾಹರಣೆಗೆ, ಒತ್ತಡ ಬಂದಾಗ ಮೊಬೈಲನ್ನು ತೆಗೆದುಕೊಂಡು ರೀಲ್ಸನ್ನು ಸ್ಕ್ರೋಲ್ ಮಾಡೋದು, ಬೇಸರವಾದಾಗ ಸಿಹಿಯನ್ನು ಜಾಸ್ತಿ ತಿನ್ನೋದು, ದುಃಖವಾದಾಗ ಮದ್ಯಪಾನ ಅಥವಾ ಸಿಗರೇಟನ್ನು ಸೇದೋದು, ಇವೆಲ್ಲವೂ ನಿಮ್ಮ ನಿರ್ಧಾರವಲ್ಲ, ನಿಮ್ಮ ಮೆದುಳಿನ ಪ್ರೋಗ್ರಾಮ್ ಆಗಿರುತ್ತೆ. ಒಳ್ಳೆಯ ಸುದ್ದಿ ಏನಂದರೆ, ಯಾವ ಪ್ರೋಗ್ರಾಮ್ ಆಗಿದ್ರೂ ಸರಿ ಅದನ್ನು ನಾವು 100% ಬದಲಾಯಿಸ್ಬೋದು. ಸ್ಟೆಪ್ ನಂಬರ್ 1, ಅದನ್ನು ಮೊದಲು ಗುರುತಿಸಿ. ಮೊದಲ ಹಂತ ಅಂದರೆ ಕೆಟ್ಟ ಅಭ್ಯಾಸವಲ್ಲ, ಅದನ್ನು ಶುರು ಮಾಡುವ ಕಾರಣವನ್ನು ಗುರುತಿಸೋದು. ಪ್ರತಿ ಕೆಟ್ಟ ಅಭ್ಯಾಸಕ್ಕೂ ಒಂದು ಟ್ರಿಗರ್ ಪಾಯಿಂಟ್ ಅಂತ ಇರ್ತದೆ. ಒತ್ತಡ ಆಗಿರಬಹುದು, ಒಂಟಿತನ ಆಗಿರಬಹುದು, ಬೇಸರ, ಕೋಪ, ಯಾವ ಭಾವನೆ ನಿಮ್ಮ ಕೆಟ್ಟ ಅಭ್ಯಾಸವನ್ನು ಆರಂಭಿಸುತ್ತದೆ ಅದನ್ನು ನೀವು ಗುರುತಿಸಿ. 1 ವಾರ ಗಮನಿಸಿ, ಅದನ್ನು ಬರೆದಿಟ್ಟುಕೊಳ್ಳಿ. ನಿಮ್ಮ ಶತ್ರು ಯಾರು ಅಂತ ನಿಮಗೆ ಗೊತ್ತಾದಾಗ ಮಾತ್ರ ಅವನನ್ನು ನೀವು ಸೋಲಿಸಲು ಸಾಧ್ಯ ಆಗ್ತದೆ. ಸ್ಟೆಪ್ ನಂಬರ್ 2, ರಿಮೂವ್ ಟೆಂಪ್ಟೇಷನ್. 2ನೇ ಹಂತ, ಆಕರ್ಷಣೆಯನ್ನು ದೂರ ಮಾಡಿ. ನಿಮ್ಮ ಮನೆಯಲ್ಲಿ ಜಂಕ್ ಫುಡ್ ಇದ್ದರೆ ತಿನ್ನುವ ಸಾಧ್ಯತೆ ಹೆಚ್ಚಿರುತ್ತೆ. ಮೊಬೈಲ್ ಕೈಯಲ್ಲಿದ್ದರೆ ಸ್ಕ್ರೋಲ್ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಸಿಗರೆಟ್ ಜೇಬಲ್ಲಿದ್ದರೆ ಒಂದು ದಿನ ನೀವು ಖಂಡಿತವಾಗ್ಲೂ ಸೇರ್ತೀರಾ. ಯಶಸ್ವಿ ಜನರು ವಿಲ್ ಪವರ್ ಮೇಲೆ ನಂಬಿಕೆ ಇಡುವುದಿಲ್ಲ, ಅವರು ಪರಿಸರವನ್ನು ಬದಲಾಯಿಸುತ್ತಾರೆ. ರಿಮೆಂಬರ್, ಈಸಿ ಆಕ್ಸೆಸ್ ಈಸ್ ಈಕ್ವಲ್ ಟು ಬ್ಯಾಡ್ ಹ್ಯಾಬಿಟ್, ಹಾರ್ಡ್ ಆಕ್ಸೆಸ್ ಈಸ್ ಈಕ್ವಲ್ ಟು ಗುಡ್ ಲೈಫ್. ಸ್ಟೆಪ್ ನಂಬರ್ 3, ರೀಪ್ಲೇಸ್, ಡು ನಾಟ್ ರಿಮೂವ್. 3ನೇ ರಹಸ್ಯ ಏನಂದರೆ, ಕೆಟ್ಟ ಅಭ್ಯಾಸವನ್ನು ತೆಗೆದುಹಾಕಬೇಡಿ, ಅದರ ಜಾಗದಲ್ಲಿ ಒಳ್ಳೆಯ ಅಭ್ಯಾಸವನ್ನು ಹಾಕಿ. ಯಾಕಂದರೆ ಮೆದುಳಿಗೆ ಖಾಲಿ ಜಾಗ ಇಷ್ಟವಿಲ್ಲ. ನೀವು ಮೊಬೈಲ್ ಬಿಡ್ತಾ ಇದ್ದೀರಾ ಅಂದರೆ ಅದರ ಬದಲು ಪುಸ್ತಕವನ್ನು ಓದಿ. ಸಿಗರೆಟ್ ಬಿಡ್ತಾ ಇದ್ದೀರಾ ಅಂದರೆ ಆಳವಾದ ಉಸಿರಾಟವನ್ನು ಮಾಡಿ. ಅತಿಯಾಗಿ ತಿಂತಾ ಇದ್ದೀರಾ ಅಂದರೆ ನೀರನ್ನು ಜಾಸ್ತಿ ಕುಡಿರಿ. ಪ್ರತಿ ಕೆಟ್ಟ ಅಭ್ಯಾಸದ ಹಿಂದೆ ಒಂದು ಅಗತ್ಯತೆ ಇದ್ದೇ ಇರುತ್ತೆ. ಅದನ್ನು ಆರೋಗ್ಯಕರ ರೀತಿಯಲ್ಲಿ ನಾವು ಪೂರೈಸಿದರೆ ಈ ಬ್ಯಾಡ್ ಹ್ಯಾಬಿಟ್ಸನ್ನು ನಾವು ಬಿಡ್ಬೋದು. ಸ್ಟೆಪ್ ನಂಬರ್ 4, 2 ಮಿನಿಟ್ಸ್ ರೂಲ್. 4ನೇ ವಿಧಾನ, 2 ನಿಮಿಷದ ನಿಯಮ. ನಿಮಗೆ 1 ಗಂಟೆ ವ್ಯಾಯಾಮ ಮಾಡಲು ಮನಸ್ಸಾಗೋದಿಲ್ಲ, ಆದರೆ 2 ನಿಮಿಷ ನೀವು ನಡಿಬಹುದು. 50 ಪುಟವನ್ನು ಓದಲು ಆಗದೇ ಇದ್ದರೆ 1 ಪುಟವನ್ನಾದರೂ ಓದಬಹುದು. ಬದಲಾವಣೆ ದೊಡ್ಡ ಹೆಜ್ಜೆಯಿಂದ ಅಲ್ಲ, ಸಣ್ಣ ಹೆಜ್ಜೆಯಿಂದ ಆರಂಭವಾಗ್ತದೆ. ಸ್ಟೆಪ್ ನಂಬರ್ 5, ರಿವಾರ್ಡ್ ಯುವರ್ ಬ್ರೈನ್. 5ನೇ ಹಂತ, ನಿಮ್ಮ ಮೆದುಳಿಗೆ ಬಹುಮಾನವನ್ನು ನೀಡಿ. ಪ್ರತಿದಿನ ನೀವು ಕೆಟ್ಟ ಅಭ್ಯಾಸವನ್ನು ತಪ್ಪಿಸಿದರೆ ಕ್ಯಾಲೆಂಡರ್ನಲ್ಲಿ ಒಂದು ಗುರುತನ್ನು ಹಾಕಿ. 7 ದಿನ, 15 ದಿನ, 30 ದಿನ. ಈ ಚಿಕ್ಕ ಗೆಲುವುಗಳೇ ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸ್ತವೆ. ಸ್ಟೆಪ್ ನಂಬರ್ 6, ಚೇಂಜ್ ಐಡೆಂಟಿಟಿ. 6ನೇ ರಹಸ್ಯ, ನೀವು ಹೇಳಬೇಡಿ ನಾನು ಸಿಗರೇಟನ್ನು ಬಿಡಲು ಪ್ರಯತ್ನಿಸ್ತಿದ್ದೇನೆ. ಬದಲಿಗೆ ನಾನು ಧೂಮಪಾನ ಮಾಡದಂತಹ ವ್ಯಕ್ತಿ, ನಾನು ಸೋಮಾರಿ ಅಂತ ಹೇಳಿಕೋಗ್ಬೇಡಿ. ನಾನು ಶಿಸ್ತುಬದ್ಧ ವ್ಯಕ್ತಿಯಾಗಿದ್ದೇನೆ ಅಂತ ಹೇಳಿ. ಮೊದಲು ನಿಮ್ಮ ಗುರುತನ್ನು ನೀವು ಬದಲಾಯಿಸಿ, ನಂತರ ನಿಮ್ಮ ಜೀವನ ಅನ್ನೋದು ಬದಲಾಗ್ತದೆ. ಇನ್ನು ಕೊನೆಯದಾಗಿ ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಕೆಟ್ಟ ಅಭ್ಯಾಸಗಳು ಒಂದು ದಿನದಲ್ಲಿ ಹುಟ್ಟಿಲ್ಲ, ಹಾಗೆಯೇ ಒಂದು ದಿನದಲ್ಲಿ ಹೋಗುವುದು ಕೂಡ ಅಲ್ಲ. ಆದರೆ ಪ್ರತಿದಿನ 1% ಬದಲಾದರೆ 1 ವರ್ಷದ ನಂತರ ನಿಮ್ಮ ಜೀವನವೇ ಸಂಪೂರ್ಣ ಬದಲಾಗಿರ್ತದೆ. ಇಂದು ಒಂದು ನಿರ್ಧಾರವನ್ನು ಮಾಡಿ, ಒಂದು ಕೆಟ್ಟ ಅಭ್ಯಾಸವನ್ನು ಆಯ್ಕೆ ಮಾಡಿ. ಈ ವಿಡಿಯೋದಲ್ಲಿ ಹೇಳಿದಂತಹ 7 ವಿಧಾನಗಳನ್ನು ನೀವು ಅನುಸರಿಸಿ. ನೀವು ಯಾವ ಕೆಟ್ಟ ಅಭ್ಯಾಸವನ್ನು ಇಂದಿನಿಂದ ಬಿಡೋದಕ್ಕೆ ನಿರ್ಧರಿಸಿದ್ದೀರಾ? ಕಾಮೆಂಟ್ನಲ್ಲಿ ಈಗಲೇ ಬರೆಯಿರಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.